ವಿವರವಾಗಿ ನೋಡ್ತಾ ಹೋಗೋಣ. ಸರ್ಕಾರದ ಕಾರ್ಯಕ್ರಮದಲ್ಲಿ, ಸರ್ಕಾರದ ಜಾಗಗಳಲ್ಲಿ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಯಾವುದೇ ಖಾಸಗಿ ಸಂಘ ಸಂಸ್ಥೆಗಳು ಕಾರ್ಯಕ್ರಮ ನಡೆಸೋದಕ್ಕೂ ಕೂಡ ಅನುಮತಿ ಪಡಿಬೇಕು ಅನ್ನುವಂತಹ ಕಂಡೀಷನ್ ಅನ್ನು ರಾಜ್ಯ ಸರ್ಕಾರ ಹಾಕಿದೆ. 2013ರಲ್ಲಿ ಜಗದೀಶ್ ಶೆಟ್ಟರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂತಹ ಅವಧಿಯಲ್ಲೇ ಮಾಡಿದಂತಹ ಆದೇಶವನ್ನೇ ಮರುಜಾರಿ ಮಾಡಿದ್ದೀವಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇರಿದಂತೆ ಎಲ್ಲ ಸಚಿವರುಗಳು ಕೂಡ ಅದಕ್ಕೆ ಹೇಳ್ತಾ ಇದ್ದಾರೆ. ಆದರೆ ನಾನು ಅಂತಹ ಯಾವುದೇ ಆದೇಶವನ್ನು ಮಾಡೇ ಇಲ್ಲ ಅಂತೇಳಿ ಶೆಟ್ಟರ್ ದಾಖಲೆಗಳನ್ನು ರಿಲೀಸ್ ಮಾಡಿದ್ದಾರೆ. ಇನ್ನೊಂದೆಡೆ ಎಲ್ಲೆಂದರಲ್ಲಿ ನಮಾಜ್ ಮಾಡೋದಕ್ಕೂ ಕಡಿವಾಣ ಹಾಕಿ ಅಂತ ಬಿಜೆಪಿ ಸವಾಲು ಹಾಕಿತ್ತು. ಇದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಆಯಿತು ಅಂದಿದ್ದು ಕಾಂಗ್ರೆಸ್ ಒಳಗೇನೆ ಚರ್ಚೆಯನ್ನು ಹುಟ್ಟುಹಾಕಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆರ್ಎಸ್ಎಸ್ ಸೇರಿದಂತೆ ಎಲ್ಲಾ ಸಂಘಟನೆಗಳ ಮೇಲೂ ಕಾನೂನು ಅನ್ನೋ ಅಸ್ತ್ರ ಪ್ರಯೋಗಿಸಿದೆ. ಆರ್ಎಸ್ಎಸ್ ಅನ್ನೇ ಗುರಿಯಾಗಿಸಿ ಅನುಮತಿ ಅಸ್ತ್ರ ಪ್ರಯೋಗಿಸಿದ್ದಾರೆ ಅಂತ ಬಿಜೆಪಿಯವರು ಆರೋಪ ಮಾಡುತ್ತಿದ್ದಾರೆ. ಆದರೆ ಇದು 2013ರಲ್ಲೇ ಜಗದೀಶ್ ಶೆಟ್ಟರ್ ಸಿಎಂ ಆಗಿದ್ದಾಗ ಮಾಡಿದ ಆದೇಶ. ಅದನ್ನ ನಾವು ಜಾರಿಗೆ ತರ್ತಿದ್ದೀವಿ ಅಂತ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲ ಸಚಿವರು ಕೊಡ್ತಿರೋ ಹೇಳಿಕೆ. ಜಗದೀಶ್ ಶೆಟ್ಟರ್ ಸಿಎಂ ಆಗಿದ್ದಾಗ ಒಂದು ಶಿಕ್ಷಣ ಸಂಸ್ಥೆಯ ಮನವಿಗೆ ಮಾಡಿದ್ದ ಆದೇಶವನ್ನ ಈಗ ಸಿದ್ದರಾಮಯ್ಯ ಸರ್ಕಾರ ಇಡೀ ರಾಜ್ಯಕ್ಕೆ ಅನ್ವಯ ಆಗುವಂತೆ ಮಾಡಿದ್ದಾರೆ. ಇದೇ ವಿಷಯದಲ್ಲಿ ಇವತ್ತು ಜಗದೀಶ್ ಶೆಟ್ಟರ್ ಸರ್ಕಾರದ ಮೇಲೆ ಮುಗಿಬಿದ್ರು. ಸಮಾಜ ಒಡೆಯೋ ಕೆಲಸಕ್ಕೆ ಸಿದ್ದರಾಮಯ್ಯ ಸರ್ಕಾರ ಕೈ ಹಾಕಿದೆ. ನಾನು ಆರ್ಎಸ್ಎಸ್ ಸಂಘಟನೆಗೆ ಆಗ್ಲಿ ಯಾವುದೇ ಸಂಘಟನೆಗೆ ಆಗ್ಲಿ ಅನುಮತಿ ಪಡೆಯಬೇಕು ಅಂತ ಆದೇಶನೇ ಮಾಡಿಲ್ಲ. ಶಿಕ್ಷಣ ಇಲಾಖೆ 2013ರಲ್ಲಿ ಒಂದು ಸಂಸ್ಥೆ ಮಾಡಿದ್ದ ಮನವಿಗೆ ಉತ್ತರ ಕೊಟ್ಟಿದ್ದು. ಅದನ್ನ ಇಟ್ಕೊಂಡು ಸುಳ್ಳು ಕಥೆ ಕಟ್ತಿದ್ದಾರೆ ಅಂತ ಗುಡುಗಿದ್ರು. ಶೆಟ್ಟರ್ ಆರೋಪಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಿರುಗೇಟು ಕೊಟ್ಟರು. 2013ರಲ್ಲಿ ಏನೊಂದು ಆದೇಶ ಆಗಿತ್ತು ಅದೇನ್ನ ನಾವು ಮುಂದುವರಿಸಿದೀವಿ ಅಂತ ಹೇಳಿ, ಅದು ಆದೇಶ ಅಲ್ರಿ. ಇದು ಶಿಕ್ಷಣ ಇಲಾಖೆಗೆ ಒಂದು ಸಂಸ್ಥೆಯವರು ಪರ್ಮಿಷನ್ ಕೇಳಿದಾಗ ಅದು ರೆಫರ್ ಮಾಡಿದಂಥ ಆ ಶಿಕ್ಷಣ ಇಲಾಖೆಯವರು ಅದಕ್ಕೆ ಪ್ರತ್ಯುತ್ತರ ಕೊಟ್ಟಂಥದ್ದು, ಸ್ಪಷ್ಟೀಕರಣ ಕೊಟ್ಟಂಥ ಒಂದು ವಿವರಣೆದು. ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ಯಾವುದೋ ಕ್ಯಾಬಿನೆಟ್ಗೆ ಈ ರೀತಿ ಪ್ರಿಯಾಂಕ ಖರ್ಗೆ ಅಂತವ್ರು ಏನು ಬರೆದಿದ್ದ ಲೆಟರು, ಅದರ ಆಧಾರ ಮೇಲೆ ಏನೋ ಚರ್ಚೆಯಾಗಿ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ತೆಗೆದುಕೊಂಡಿದ್ದ ಅಲ್ಲ. RSS ಇಂದ ಅವರು ಏನೋ ಚಟುವಟಿಕೆ ಮನವಿ ಕೊಟ್ಟಿದ್ರು, ಅದನ್ನು ಕೊಡಬಾರ್ದು, ನಿಷೇಧ ಮಾಡಿದ್ದೀವಿ, RSS ಕಾರ್ಯಕ್ರಮ ನಿಷೇಧ ಮಾಡಿದ್ವಿ, ಏನೋ ರೈತನ ಇದ್ರಾಗ ಇಲ್ಲ. ಅದಕ್ಕಾಗಿ ನಿಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳೋ ಸಲುವಾಗಿ ಈ ರೀತಿಯಾದಂಥ ಅಪಪ್ರಚಾರ ಮಾಡುವಂತ ನಡೀತದೆ. 2013ರಲ್ಲಿ ಜಗದೀಶ್ ಶೆಟ್ಟರ್ ಆರ್ಡರ್ಸ್ ಮಾಡಿದ್ರು, ಸುತ್ತೋಲೆ ಹೊರಡಿಸಿದ್ರು ಎಜುಕೇಶನ್ ಡಿಪಾರ್ಟ್ಮೆಂಟ್ ನಿಂದ. ಯಾಕೆ ಮಾಡಿದ್ರು? ನಾವ್ಯಾವ ಆರ್ಗನೈಸೇಷನ್ ಹೇಳಿದ್ದೀವಿ? ಎನಿ ಆರ್ಗನೈಸೇಷನ್ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಹೇಳಿರೋದು ನಾನು ಹೇಳಿಲ್ಲ ಅಂತ. ಇವ್ರ ಚೀಫ್ ಮಿನಿಸ್ಟರ್ ಆಗಿರುವಾಗ ತಾನೇ ಮಾಡಿರೋದು ಅದು. ಶೆಟ್ಟರ್ ಹೇಳ್ತಿರೋದು ಶಿಕ್ಷಣ ಇಲಾಖೆ ಚಾಮರಾಜಪೇಟೆಯ ಒಂದು ಶಿಕ್ಷಣ ಸಂಸ್ಥೆಗೆ ಮಾಡಿದ್ದು ಅಂತ. ಸಿಎಂ ಹೇಳ್ತಿರೋದು ಶೆಟ್ಟರ್ ಅವರ ಸರ್ಕಾರನೇ ಮಾಡಿದ್ದು ಅಂತ. ಇದೇ ವಿಷಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಸ್ಪಷ್ಟನೆ ಕೊಟ್ಟರು. ಒಂದು ಶಿಕ್ಷಣ ಸಂಸ್ಥೆಗೆ ಆಗಿರೋ ಆದೇಶನ ಇಡೀ ರಾಜ್ಯಕ್ಕೆ ಮಾಡಿದ್ಯಾಕೆ? 2013ರಲ್ಲಿ ಸಿಎಂ ಸಹಿ ಎಲ್ಲಿ ಹಾಕಿದ್ದಾರೆ ತೋರಿಸಿ ಅಂದ್ರು. ಇದನ್ನ ಬಿಜೆಪಿಯವರ ಸರ್ಕಾರ ಅಂತೆ ಪತ್ರ ಬರೆದಿದ್ದಾರೆ. ಅದಕ್ಕೆ ಅಲ್ಲಿನ DDP ಉತ್ತರವನ್ನ ಕೊಟ್ಟಿದ್ದಾರೆ. ನಾವು ಸಾರ್ವಜನಿಕ ಹಿಂಗೆ ಶೈಕ್ಷಣಿಕವಾಗಿ ಉಪಯೋಗ ಮಾಡಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಈ ಸರ್ಕಾರದ ಕ್ಯಾಬಿನೆಟ್ ತೀರ್ಮಾನ ಅಲ್ಲ, ಇದು ಮುಖ್ಯಮಂತ್ರಿ ತೀರ್ಮಾನ ಅಲ್ಲ, ಮಂತ್ರಿಯ ತೀರ್ಮಾನ ಅಲ್ಲ. ಇಷ್ಟು ಕಾಮನ್ ಸೆನ್ಸ್ ಇಲ್ಲದೆ ಇರತಕ್ಕಂತ ನಾಚಿಕೆಗೇಡಿ ಸರ್ಕಾರ ಇದು. ಅದನ್ನ ತೋರಿಸಿ ಹೇಳ್ತೀರಾ ನೋಡಿ, ದಾಖಲೆ ಕೊಟ್ಟಿದ್ದೀನಿ ಇಲ್ಲಿ. ನಾನು ಜಗದೀಶ್ ಶೆಟ್ಟರ್ ಸಹಿ ಇದ್ರೆ ದಯವಿಟ್ಟು ಪ್ರೊಡ್ಯೂಸ್ ಮಾಡಿ, ಆರ್ ಅಶೋಕ್ ಸಹಿ ಇದ್ರೆ ದಯವಿಟ್ಟು ಪ್ರೊಡ್ಯೂಸ್ ಮಾಡಿ. ಇಷ್ಟಕ್ಕೂ ಅಶೋಕ್ ಸುಮ್ಮನಾಗಲಿಲ್ಲ. ಸರ್ಕಾರಿ ಜಾಗಗಳಲ್ಲಿ ಬೆಂಗಳೂರಿನ ಸಿಟಿ ಮಾರ್ಕೆಟ್ನಲ್ಲಿ ಪ್ರತಿ ಶುಕ್ರವಾರ ಕಿಲೋಮೀಟರ್ ಗಟ್ಟಲೆ ನಮಾಜ್ಗಾಗಿ ಟ್ರಾಫಿಕ್ ಜಾಮ್ ಮಾಡ್ತಾರೆ. ಏನು ಕ್ರಮ ತಗೊಂಡಿದ್ದೀರಾ ಹೇಳಿ? ನಿಮಗೆ ಕಣ್ಣು ಕುರುಡ, ಕಾಮಾಲೆ ರೋಗ ಇದೆಯಾ? ಯತ್ನಾಳ್ ಹೆಸರೇಳದೆ ಯತ್ನಾಳ್ ಪತ್ರಕ್ಕೆ ಉತ್ತರ ಕೊಡಿ ಅಂತಾನು ಅಂದ್ರು. ಇದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಉತ್ತರಾನು ಕೊಟ್ರು. ಎಲ್ಲರಿಗೂ ನಿಯಮ ಅನ್ವಯ ಅಂತ. ಈಗ ನಮಾಜ್ ಮಾಡ್ತಾರಪ್ಪ, ನಾನು ಅವ್ರಿಗೂ ಒಂದು, ನೀವೆಲ್ಲ ನೋಡಿದ್ದೀರ ಬೆಂಗಳೂರಲ್ಲಿ ಅತಿ ಟ್ರಾಫಿಕ್ ಜಾಮ್ ಇರುವಂತ ಬೆಂಗಳೂರಲ್ಲಿ ಒಂದು ಪ್ಲೇಸ್ ಯಾವುದು ಹೆಸರು? ಅದು ಮಾರ್ಕೆಟ್, ಸಿಟಿ ಮಾರ್ಕೆಟ್. ಅಲ್ಲಿ ಪ್ರತಿ ಶುಕ್ರವಾರ 1 ಕಿಲೋಮೀಟರ್ ರಸ್ತೆನೆ ಬಂದಾಗ್ಬಿಡ್ತದೆ, ನಮಾಜ್ ಮಾಡ್ತಾರೆ. ಯಾಕೆ ಕ್ರಮ ಇಲ್ಲ? ಚಿತ್ತಾಪುರದಲ್ಲೇ ಚಿತ್ರ ವಿಚಿತ್ರವಾದಂತ ಕ್ರಮಗಳು ಬರ್ತಾವಲ್ಲ, ಚಿತ್ತಾಪುರದ ಚಿತ್ರ ವಿಚಿತ್ರ ಕ್ರಮಗಳು ಇಲ್ಲಿ ಚಾಮರಾಜಪೇಟೆಯಲ್ಲಿ ಯಾಕೆ? ನಿಮ್ಗೆ ಕಣ್ಣು ಕಾಣಿಸ್ತಾ ಇಲ್ವಾ? ಕಣ್ಣು ಕುರುಡ, ಕಾಮಾಲೆ ಕಣ್ಣ ನಿನ್ಗೆ? ಅದಕ್ಕೆ ಹೇಳ್ತಾರೆ ನಮ್ಗೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ. ಸರ್ಕಾರ ಮಣ್ಣು ತಿಂತಾ ಇದೆಯಾ? ನಿಮ್ ಪೊಲೀಸ್ ಇಲಾಖೆ ಇಂಟೆಲಿಜೆನ್ಸಿ ಫೇಲ್ಯೂರಾ? ಮಾಡ್ಲಿ, ಅವರಿಗೂ ಪರ್ಮಿಷನ್ ಬೇಕು.
ಯಾರೇ ಮಾಡಿದ್ರು ಪರ್ಮಿಷನ್ ಬೇಕು. ಪ್ರಧಾನ ಮಂತ್ರಿ ಅವರು ಕೆಂಪುಕೋಟೆನಲ್ಲಿ ನಿಂತು ಇಲ್ಲಪ್ಪ ಇದಕ್ಕಿಂತ ದೊಡ್ಡ ಆರ್ಗನೈಸೇಷನ್ NGO ಇಲ್ವೇ ಇಲ್ಲ ವಿಶ್ವದಲ್ಲೇ ಅಂತ ಹೇಳಿದ್ಮೇಲೆ ಸ್ವಲ್ಪ ಕೇಳಬೇಕಾಗ್ತದಲ್ಲ. ಹೌದಾ ಸ್ವಾಮಿ, 100 ವರ್ಷ ಆಗಿದ್ರೆ 10 ಸಾಧನೆ ಹೇಳಿ ಅಂದ್ರೆ ನೀವು ಪ್ರಿಯಾಂಕ್ ಖರ್ಗೆ 10 ನ್ಯೂನತೆ ಹೇಳ್ತಾ ಇದ್ರಲ್ಲ. ನಾನು ಒಳ್ಳೆಯವನೋ ಕೆಟ್ಟವನೋ ಸರಿನೋ ಬಿಡೋದು ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಿ ನನ್ನ ಭವಿಷ್ಯ ನಿರ್ಮಾಣ ಮಾಡ್ತಾರೆ. ಆರ್ಎಸ್ಎಸ್ ಸೇರಿ ಎಲ್ಲ ಧರ್ಮದವರು ಎಲ್ಲ ಸಂಘಟನೆಗಳಿಗೂ ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮ ನಡೆಸೋಕೆ ಅನುಮತಿ ಪಡೆಯುವುದು ಕಡ್ಡಾಯ ಅಂತಿದೆ ಸರ್ಕಾರ. ಕಾಂಗ್ರೆಸ್ ಪಕ್ಷದಿಂದ ಕಾರ್ಯಕ್ರಮ ಮಾಡಿದ್ರೂ ಅನುಮತಿ ಪಡಿತೀವಿ ಅಂತಿದ್ದಾರೆ ಆಹಾರ ಸಚಿವ KH ಮುನಿಯಪ್ಪ. ಆದರೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕೇಳಿದ್ರೆ ಕೊಟ್ಟಿಲ್ಲ. ಸೇಡನ್ನಲ್ಲಿ ಅನುಮತಿ ಪಡೆಯದೆ ಪಥಸಂಚಲನ ಮಾಡಿದ್ರು ಅಂತ ನಿನ್ನೆ ಆರ್ಎಸ್ಎಸ್ ಗಣವೇಷಧಾರಿಗಳನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಆರ್ಎಸ್ಎಸ್ನವರು ಅನುಮತಿ ಕೇಳಿದ್ರೂ ಕೊಡ್ತಿಲ್ಲ ಯಾಕೆ ಅಂತ ಸಿಎಂ ಸಿದ್ದರಾಮಯ್ಯರನ್ನ ಕೇಳಿದ್ರೆ ಅವರು ಹೇಳಿದ್ದು ಅದು ನಮಗೆ ಸಂಬಂಧಿಸಿಲ್ಲ, ಲಾ ಅಂಡ್ ಆರ್ಡರ್ಗೆ ಬಿಟ್ಟಿದ್ದು ಅಂದ್ರು. ಪರ್ಮಿಷನ್ ತಕೊಂಡು ಮಾಡ್ಲಿ ಅಂತ ಹೇಳಿರೋದು, ಪರ್ಮಿಷನ್ ಕೊಡ್ಲೇಬೇಕು ಅಂತ ಏನಿಲ್ಲ. ಇಟ್ ಡಿಪೆಂಡ್ ಅಪಾನ್ ದಿ ಲಾ ಅಂಡ್ ಆರ್ಡರ್. ಇಲ್ಲ, ಎಲ್ಲ ಸಂಘ ಸಂಸ್ಥೆಗಳು ಕೂಡ, ಈವನ್ ಕಾಂಗ್ರೆಸ್ ಕೂಡ ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಸರ್ಕಾರಿ ಪರ್ಮಿಷನ್ ತಗೊಂಡು ಮಾಡಬೇಕು. ಅದೆಲ್ರಿಗೂ ಇರ್ತದೆ ಅಲ್ಲ. ಅವ್ರಿಗೇನು ಪರ್ಮಿಷನ್ ತಗೊಂಡು ಅವ್ರು ಮಾಡ್ಬೋದಲ್ಲ, ಅವ್ರನ್ನೇನು ಬ್ಯಾನ್ ಮಾಡಿಲ್ವಲ್ಲ, ಏನು ಇಲ್ವಲ್ಲ. ಪರ್ಮಿಷನ್ ತಗೊಂಡು ಕಾಂಗ್ರೆಸ್ ಪಕ್ಷ ಆಗಲಿ BJP ಆಗಲಿ ಯಾವುದೇ ಸಂಘ ಸಂಸ್ಥೆಗಳಾಗಲಿ ಎಲ್ಲರೂ ಕೂಡ ಸರ್ಕಾರ ಅನುಮತಿ ತಗೊಂಡು ಮಾಡಬೇಕು. ರಾಷ್ಟ್ರೀಯ ಸ್ವಯಂ ಸಂಘದ ಶತಮಾನೋತ್ಸವ ಸಂಭ್ರಮದ ವೇಳೆ ಆಗ್ತಿರೋ ಈ ಬೆಳವಣಿಗೆಗಳು ಆರ್ಎಸ್ಎಸ್ನ ನಿದ್ದೆಗೆಡಿಸಿದೆ. ಸಿದ್ದರಾಮಯ್ಯ ಸರ್ಕಾರದ ಈ ಅನುಮತಿ ಅಸ್ತ್ರವನ್ನ ಎಲ್ಲ ಕಾಂಗ್ರೆಸ್ ಆಡಳಿತ ರಾಜ್ಯಗಳಲ್ಲೂ ಜಾರಿಗೆ ತರೋಕೆ ಒಳಗೊಳಗೆ ತಯಾರಿಗಳು ಆಗ್ತಿವೆ. ಈಗಾಗಲೇ ಚಿತ್ತಾಪುರದಲ್ಲಿ ಪಥಸಂಚಲನದ ವಿಷಯ ಕೋರ್ಟ್ ಕಟಕಟೆಗೆ ಬಂದು ನಿಂತಿದೆ. ಎಲ್ಲವೂ ಇಷ್ಟಕ್ಕೆ ನಿಲ್ಲುತ್ತಾ ಅಥವಾ ಹೀಗೆ ಮುಂದುವರೆದು ಕಾಂಗ್ರೆಸ್ ಆಡಳಿತ ರಾಜ್ಯಗಳಲ್ಲೂ ಅನುಮತಿ ಅಸ್ತ್ರ ಪ್ರಯೋಗ ಆಗುತ್ತಾ ಅನ್ನೋದೇ ಈಗಿರುವ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬೆಳಗಾವಿ